ಅಂಚೆ ಕಚೇರಿ, ಬೀದಿ ದೀಪ, ಅಂಗನವಾಡಿ, ಆಸ್ಪತ್ರೆಗಳು, ನೀರಿನ ಟ್ಯಾಂಕ್, ಉದ್ಯಾನವನ, ಗ್ರಂಥಾಲಯ, ಶಾಲಾ ಕಾಲೇಜ್, ಬಸ್ ನಿಲ್ದಾಣ. ಸಾರ್ವಜನಿಕ ಉಪಯೋಗಕ್ಕಾಗಿ ನೀಡಿರುವ ಸೌಲಭ್ಯಗಳೆಂದರೆ ಸಾರ್ವಜನಿಕ ಸೌಲಭ್ಯಗಳು ಅದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸಾರ್ವಜನಿಕ ಸೌಲಭ್ಯಗಳು ಯಾವೆಂದರೆ ಗ್ರಂಥಾಲಯ, ಬಸ್ ನಿಲ್ದಾಣ, ಮಾರುಕಟ್ಟೆ, ಅಂಚೆ ಕಚೇರಿ, ಬೀದಿ ದೀಪಗಳು, ನೀರಿನ ಟ್ಯಾಂಕ್, ಪಂಚಾಯಿತಿ, ಉದ್ಯಾನವನ ಮುಂತಾದವು. ಮಾರುಕಟ್ಟೆಯಲ್ಲಿ ನಾವು ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಸಾರ್ವಜನಿಕ ಆಸ್ತಿ ಕಾಪಾಡುವುದು ನಮ್ಮೆಲ್ಲರ ಹೊಣೆ. ನಾವು ಬೀದಿ ದೀಪಗಳು ನಮಗೆ ರಾತ್ರಿಯ ಸಮಯದಲ್ಲಿ ಬೆಳಕು ಕೊಡುತ್ತದೆ. ಅವುಗಳನ್ನು ಹಾಳು ಮಾಡದಂತೆ ಕಾಪಾಡುವುದು ನಮ್ಮ ಜವಾಬ್ದಾರಿ. ಆಸ್ಪತ್ರೆಗಳು ಸಾರ್ವಜನಿಕರ ಆಸ್ತಿ. ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ, ನೈರ್ಮಲ್ಯ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಆರೋಗ್ಯ ಕೆಟ್ಟಾಗ ಆಸ್ಪತ್ರೆಗಳಿಗೆ ಹೋಗಿ ಉಚಿತವಾಗಿ ಚಿಕಿತ್ಸೆ ಪಡೆಯುತ್ತೇವೆ. ನೀರಿನ ಟ್ಯಾಂಕ್. ನಾನು ದಾರಿಯಲ್ಲಿ ಹೋಗಬೇಕಾದರೆ ಒಂದು ನೀರಿನ ಟ್ಯಾಂಕ್ ನೋಡಿದೆ. ಅದರ ಸುತ್ತಲೂ ನದಿಗಳಿದ್ದವು. ಅದರಲ್ಲಿ ನೀರು ಪೋಲಾಗದಂತೆ ಕಾಪಾಡುವುದು ನಮ್ಮೆಲ್ಲರ ಹೊಣೆ. ನೀರಿನ ಉಪಯೋಗಗಳು: ನಾವು ಬಟ್ಟೆ ಒಗೆಯಲು, ನಾವು ಕುಡಿಯಲು, ದನಕರುಗಳು ಕುಡಿಯಲು, ಹೊಲಗದ್ದೆಗಳು ಬೆಳೆಯಲು, ತರಕಾರಿ ಬೆಳೆಯಲು ಮುಂತಾದವು. ಉದ್ಯಾನವನ. ನಾವು ನಿನ್ನೆ ಉದ್ಯಾನವನಕ್ಕೆ ಹೋಗಿದ್ದೇವೆ. ಅಲ್ಲಿ ನಾನು ನನ್ನ ಸ್ನೇಹಿತರು ಆಟ ಆಡಿದೆವು. ಅಲ್ಲಿ ವಿಧವಾದ ಹಣ್ಣುಗಳು ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಗ್ರಂಥಾಲಯದ ಎಲ್ಲ ಪುಸ್ತಕಗಳು ಜ್ಞಾನ ಭಂಡಾರ ಇದ್ದಂತೆ. ಅದು ಜ್ಞಾನದ ಕೀಲಿಕೈ ಇದ್ದಂತೆ. ಗ್ರಂಥಾಲಯದ ಪುಸ್ತಕಗಳು ಹಾಳಾಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಗ್ರಂಥಾಲಯದಲ್ಲಿ ಮೌನವಾಗಿ ಓದುವುದು ಉತ್ತಮವೆಂದು ನಾವೆಲ್ಲರೂ ಸಾರಿದೆವು. ಶಾಲಾ ಕಾಲೇಜ್, ಬಸ್ ನಿಲ್ದಾಣ ಸಾರ್ವಜನಿಕರ ಆಸ್ತಿ. ಬಸ್ ನಿಲ್ದಾಣದಲ್ಲಿ ಉಗುಳುವುದು, ಕಸ ಹಾಕುವುದು ಮಾಡಬಾರದು. ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಅಂಗನವಾಡಿ